ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ನಾನು ಒಂದು ಊರಿನಿಂದ ಇನ್ನೊಂದು ಊರಿಗೆ ಶಿಫ್ಟ್ ಆದಾಗ ಬೇರೆ ಕಾಲೇಜ್ಗೆ ಹೋಗಬೇಕಾಯಿತು. BSc ಕೆಮಿಸ್ಟ್ರಿ. ಅದೇನು ಅಷ್ಟು ದೊಡ್ಡ ಕ್ಲಾಸ್ ಆಗಿರಲಿಲ್ಲ. 15ರಿಂದ 20 ಹುಡುಗರು, 8ರಿಂದ 10 ಹುಡುಗಿಯರು ಇದ್ದರು. ನಾನು ಎಲ್ಲರೊಂದಿಗೂ ಬೇಗನೆ ಹೊಂದಿಕೊಂಡೆ ಮತ್ತು ಎಲ್ಲರೂ ಕೂಡ ಗೆಳೆಯರಾದರು. ಹುಡುಗಿಯರಲ್ಲಿ ಒಬ್ಬಳು ಸುಂದರವಾಗಿದ್ದಳು. ಉಳಿದವರೆಲ್ಲ ಒಂದಿಬ್ಬರು ಮಾತ್ರ ಪರವಾಗಿಲ್ಲ ಅಷ್ಟೆ. ಹುಡುಗರೆಲ್ಲರೂ ಆ ಸುಂದರಿಯನ್ನು ಆಕೆಯ ಬೆನ್ನ ಹಿಂದೆ SDM ಅಂತ ಕರೆಯುತ್ತಿದ್ದರು. ನಾನು ಗೆಳೆಯರ ಜೊತೆಗೆ ಇದ್ದಾಗ ಅವಳನ್ನು SDM ಅಂತಲೇ ಕರೆಯುತ್ತಿದ್ದೆ. ಒಳ್ಳೆ ಬೆಳ್ಳಗಿನ ಮೈಬಣ್ಣ, ಸುಂದರ ಕಣ್ಣುಗಳು, ತುಂಬಿದ ದೇಹ. ಅವಳ ನಿಜವಾದ ಹೆಸರು ಶ್ರೀದೇವಿ ಅಂತ. ಆವತ್ತು ಮಧ್ಯಾಹ್ನ ಕೆಮಿಸ್ಟ್ರಿ ಲ್ಯಾಬ್ ಇತ್ತು. 1ರಿಂದ 5 ಗಂಟೆವರೆಗೆ ಇತ್ತು. ಎಲ್ಲರಿಗೂ ಒಂದೊಂದು ಬೇರೆ ಬೇರೆ ಸೊಲ್ಯೂಷನ್ ಕೊಟ್ಟಿರುತ್ತಾರೆ. ಅದನ್ನು ನಾವು ಯಾವುದು ಅಂತ ಕಂಡುಹಿಡಿಯಬೇಕು. ನಾನು ಎಕ್ಸ್ಪೆರಿಮೆಂಟ್ ಮಾಡುತ್ತಾ ಎಲ್ಲೋ ಒಂದು ಕಡೆ ತಪ್ಪು ಸೊಲ್ಯೂಷನ್ ಹಾಕಿಬಿಟ್ಟಿದ್ದೆ. ಅದರಿಂದ ನನ್ನ ಪ್ರೊಸೀಜರ್ ಪೂರಾ ಯಾವುದೋ ಬೇರೆ ದಾರಿಗೆ ಹೋಗ್ಬಿಟ್ಟಿತ್ತು. 1 ಗಂಟೆ ನಂತರ ನನಗೆ ತಿಳಿಯಿತು ನಾನು ಮಾಡಿರೋದೆಲ್ಲೋ ತಪ್ಪಾಗಿದೆ ಅಂತ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ತಮ್ಮದೆಲ್ಲ ಮುಗಿಸಿಬಿಟ್ಟಿದ್ರು. ಬೇರೆ ಉಪಾಯ ಇಲ್ಲದೆ ನಾನು ಮತ್ತೆ ಮೊದಲಿನಿಂದ ಶುರು ಮಾಡಬೇಕಾಯಿತು. ಗೆಳೆಯರೆಲ್ಲ ಎಕ್ಸ್ಪೆರಿಮೆಂಟ್ ಮುಗಿಸಿ ಹೊರಟು ಹೋದರು. ಅಷ್ಟರಲ್ಲಿ ಲ್ಯಾಬ್ ಅಸಿಸ್ಟೆಂಟ್ ಕೆಂಚ ಬಂದು ಕೇಳಿದ, ಸರ್, ಇನ್ನೂ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀರಾ? ಇನ್ನೂ ಎಷ್ಟೊತ್ತು ನಿಮ್ಮದು ಅಂತ. ನಾನು ಏನು ಮಾಡಲಪ್ಪ, ತಪ್ಪು ಹೋಯಿತು, ಮತ್ತೆ ಮೊದಲಿನಿಂದ ಶುರು ಮಾಡಿದ್ದೀನಿ, ಇರು ಅಂತ ಹೇಳಿದೆ. ಹಾಗಾದರೆ 5ರವರೆಗೆ ಆಗುತ್ತೆ ಅಂತ ಹೇಳಿ ನಿಮ್ಮದು ಅಂತ ಹೇಳ್ದೆ. ಆಗ್ಬೋದು ಅನಿಸುತ್ತೆ ಅಂತ ಹೇಳಿದ್ದಕ್ಕೆ, ಹಾಗಾದರೆ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ಆಮೇಲೆ ಲ್ಯಾಬ್ ಕ್ಲೋಸ್ ಮಾಡ್ತೀನಿ, 5ರವರೆಗೆ ಎಲ್ಲೂ ಹೋಗಬೇಡಿ, ಇಲ್ಲೇ ಇರಿ ಅಂತ ಕೂಡ ಹೇಳಿ ಕೆಂಚ ಹೊರಟು ಹೋಗ್ಬಿಟ್ಟೆ. ನಾನು ಇನ್ನೇನು ಮಾಡೋದು ಅಂತ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಇತ್ತ ಕಡೆ SDM ಕೂಡ ಎಕ್ಸ್ಪೆರಿಮೆಂಟ್ ಮುಗಿಸುತ್ತಾ ಇದ್ಲು. SDM ಬಂದು ಕೇಳಿದ್ಲು, ಯಾಕೆ ತಪ್ಪಾಗೋಯ್ತಾ ಅಂತ. ನಾನು, ಹೌದು ಶ್ರೀದೇವಿ ಅವರೇ, ಏನು ಮಾಡೋದು ಅಂತ ಹೇಳಿದೆ. ಆವಾಗ ನಾವಿಬ್ಬರೇ ಮಾತ್ರ ಲ್ಯಾಬಲ್ಲಿ ಇದ್ದಿದ್ದು ಕೂಡ. SDM ಕೇಳಿದ್ಲು, ನನಗೊಂದು ವಿಷಯ ಗೊತ್ತಾಗಬೇಕಿತ್ತು, ಹೇಳ್ತೀರಾ ಅಂತ. ನಾನು ನಗುತ್ತಾ ಹೇಳಿದೆ, ನಾನೇ ತಪ್ಪು ಮಾಡಿದ್ದೀನಿ, ನಿಮಗಿನ್ನೇನು ಹೇಳಲಿ ಅಂತ. ಆವಾಗ ಅಭ್ಯಾಸದ ವಿಷಯ ಅಲ್ಲ ಇದು, ಬೇರೆದು ಅಂತ ಹೇಳಿದ್ಲು SDM. ನಾನು ಹುಬ್ಬೇರಿಸಿ ಹೌದಾ ಅಂತ ಅಂದ್ಕೊಂಡು, ನೀವೆಲ್ಲ ಹುಡುಗರು ನನ್ನನ್ನು SDM ಅಂತ ಕರೀತೀರಲ್ವಾ, ಅದು ಏನಕ್ಕೆ, ಹಾಗಂದರೆ ಏನು ಅಂತ ಕೂಡ ನನ್ನನ್ನು ಕೇಳಿದ್ಲು. ಈ ಮಾತನ್ನು ಕೇಳಿ ನನಗೆ ಒಳ್ಳೆ ಫಜೀತಿ ಆಯಿತು. ಈಗೇನು ಮಾಡಲಪ್ಪ, ನಾನು ಬೇರೆ ಹುಡುಗರು ಇಟ್ಟಿರೋ ಹೆಸರು ನನ್ನ ತಲೆಗೆ ಬಂತಲ್ಲ, ಇದರಿಂದ ಹೇಗೆ ಪಾರಾಗಲಿ ಅಂತ ಚಿಂತೆ ಹತ್ತಿತ್ತು ನನಗೆ. ನೀವೇನು ಹೇಳ್ತಿದ್ದೀರಿ ನನಗೆ ಗೊತ್ತಿಲ್ಲ, ನಾನು ಬೇರೆ ಕಾಲೇಜಿಂದ ಬಂದಿದ್ದೀನಿ ಅಲ್ವಾ, ಇದರಲ್ಲಿ ನಂದೇನೂ ಇಲ್ಲ ಅಂತ ತಪ್ಪಿಸ್ಕೊಳ್ಳೋಕೆ ನೋಡಿದೆ. ಆದರೆ ಅವಳು ಮಾತ್ರ ನನ್ನನ್ನು ಬಿಡಲೇ ಇಲ್ಲ. ನೀವೇನು ಆ ಹೆಸರಿಟ್ಟಿರ್ಲಿಕ್ಕಿಲ್ಲ, ಆದರೆ ನನಗೆ ಕೇಳುತ್ತಿರುವುದು ಆ ಹೆಸರಿಗೆ ಏನು ಕಾರಣ ಅಂತ. ಅದಂತೂ ನಿಮಗೆ ಗೊತ್ತೇ ಇರಬೇಕಲ್ವಾ, ಹೇಳಿ ಅಂತ ಹೇಳಿದ್ಲು. ಈಗೇನು ಮಾಡಲಪ್ಪ, ಒಳ್ಳೆ ಸಿಕ್ಕಿಬಿದ್ನಲ್ಲ ಅಂತ ಸುತ್ತಮುತ್ತ ನೋಡಿದೆ. ಆದರೆ ನಮ್ಮಿಬ್ಬರನ್ನು ಬಿಟ್ಟು ಅಲ್ಲಿ ಬೇರೆ ಯಾರು ಕೂಡ ಇರಲಿಲ್ಲ. ಆಗ ನಾನು ಒಂದು ಉಪಾಯ ಮಾಡಿ, ಇಲ್ಲಿ ಯಾರೂ ಇಲ್ಲ, ಈಗ ನೀವು ಹೇಳಿ ಅಂತ ಹೇಳಿದ್ಲು SDM. ಆದರೆ ನಾನು ಏನು ಮಾಡೋದು ಅಂತ ನಾನು ಒಂದು ತಕ್ಷಣ ಉಪಾಯ ಮಾಡಿದೆ. ಏನಾದರೂ ಮಾಡಲಿ, ಅವಳು ತೀರ್ಸೋಕ್ಕಾಗ್ದಿರೋ ಅಂಥ ಕಂಡೀಷನ್ ಹಾಕಬೇಕು ಅಂತ ಅಂದ್ಕೊಂಡೆ. ಯಾವ ಥರ ಕಂಡೀಷನ್ ಕೊಡೋಣ ಅಂತ ಥಿಂಕ್ ಮಾಡಿಬಿಟ್ಟು, ನಾನು ಹೇಳಬೇಕೆಂದರೆ ಒಂದು ಷರತ್ತಿದೆ ಅಂತ ಅಂದೆ. ಅದಕ್ಕೆ ಅವಳು ಏನು ಅಂತ ಕೇಳಿದ್ಲು. ನಿಮಗೆ SDM ಪದದ ಅರ್ಥ ಹೇಳಬೇಕಂದ್ರೆ ನನಗೆ ಬೇಕಾದ ಒಂದು ವಸ್ತು ನಿಮ್ಮ ಹತ್ರ ಇದೆ, ಅದನ್ನು ನನಗೆ ಕೊಡಬೇಕು ಅಂತ ಕೇಳಿದೆ. ಯಾವ ವಸ್ತು, ಏನು ಅಂತ ಕೇಳಿದ್ಲು. ಅದನ್ನು ಈಗಲೇ ಹೇಳೋಲ್ಲ, ನೀವು ಹ್ಞೂ ಅಂದರೆ ಮಾತ್ರ ಹೇಳ್ತೀನಿ ಏನು ವಸ್ತು ಅಂತ ಹೇಳಿದೆ. ಗೊತ್ತಾಗ್ದಲೇ ನಾನು ಹೇಗೆ ಒಪ್ಕೊಳ್ಳಿ ಅಂತ ಕೇಳಿದ್ಲು. ಅದು ನಿಮಗೆ ಬಿಟ್ಟಿದ್ದು, ನಿಮಗೇನಾದರೂ ಅರ್ಥ ಬೇಕಿದ್ದರೆ ನನ್ನ ಕಂಡೀಷನ್ಗೆ ಒಪ್ಕೊಳ್ಳಿ ಅಂತ ಹೇಳಿದೆ. ಈಗ ಅವಳು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಿದ್ದಳು. ವಸ್ತು ಏನಂತ ಗೊತ್ತಾಗದೆ ಅದು ಹೇಗೆ ಕೊಡಬೇಕು, ಹೇಗೆ ಒಪ್ಕೊಳ್ಬೇಕು ಅಂತ ಅವಳು ಕೇಳಿದ್ಲು. ಅದನ್ನು ನಿಮಗೆ ಕೊಟ್ಟರೆ ನನಗೇನಾದರೂ ಹಾನಿ ಆಗುತ್ತಾ ಅಂತ ಕೇಳಿದ್ಲು. ನಾನು ಸ್ವಲ್ಪ ಯೋಚಿಸಿ,
ಆದರೂ ಆಗ್ಬೋದು, ಆದರೆ ನಂದನ್ನು ಮತ್ತೆ ವಾಪಸ್ ಕೊಡ್ತೀನಿ ಅದನ್ನು ಅಂತ ಹೇಳಿದೆ. ಹಾಂ, ನನಗೆ ಆದಷ್ಟು ಅವಳನ್ನು ಎದುರಿಸಿ ಆಕೆನ SDM ಆದ ಪದದ ಅರ್ಥ ಕೇಳ್ದಿದ್ರೆ ಸಾಕಾಗಿತ್ತು ನನಗೆ. ನಾನು ಅದಕ್ಕಾಗಿಯೇ ಅವಳನ್ನ ಎದುರಿಸ್ತಾ ಇದ್ದೆ. ನಾನು ಅದನ್ನು ಯಾರಾದರೂ ಯಾವಾಗಾದರೂ ಕೊಟ್ಟಿದ್ದೀನಾ ಅಂತ ಕೇಳಿದ್ಲು. ಅದು ನನಗೆ ಗೊತ್ತಾಗಬೇಕು, ಸಾಮಾನ್ಯವಾಗಿ ಅದು ಯಾರಿಗೂ ಕೊಡೋ ಅಂಥದ್ದಲ್ಲ ಅಂತ ಇನ್ನೂ ಎದುರಿಸ್ದೆ ಅವಳಿಗೆ. ಅವಳು ಸ್ವಲ್ಪ ಯೋಚನೆಯಲ್ಲಿ ಮುಳುಗಿರೋ ಥರ ಕಾಣಿಸ್ತು. ಮುಖದ ಮೇಲೆ ಚಿಂತೆ ಗೆರೆಗಳು ಕೂಡ ಮೂಡಿತು. ಸೊ ನನಗೆ ಅಂತೂ ಒಳೊಳಗೆ ಖುಷಿ ಆಗ್ತಿದೆ. ಅವಳು ನನಗೆ SDM ಪದದ ಅರ್ಥ ಇನ್ಯಾವತ್ತೂ ಕೇಳಲ್ಲ ಬಿಡು ಅಂತ. ಅವಳು ಸರಿ ಅಂತ ಅಂದ್ಲು. ನಾನು ಹ್ಞೂ ಅಂದೆ ಅಂತ ಹೇಳ್ತಾ ಇದ್ದಾಳೆ. ಯಾವುದಕ್ಕೆ ಅಂತ ಕೇಳಿದ್ರೆ, ನೀವು ಕೇಳಿದೋಸ್ತನ ನಾನು ಕೊಡ್ತೀನಿ, ಬಟ್ SDM ಪದ ಅರ್ಥ ಹೇಳಿ ಅಂತ ಕೇಳಿದ್ಲು. ನಿಜವಾಗ್ಲೂ ನೋಡಿ, ನಾನು ಮತ್ತೆ ಅರ್ಥ ಹೇಳಿದ ಮೇಲೆ ಹಿಂದೆಟಾಕಬಾರ್ದು ಅಂತ ಕೇಳಿದೆ. ಇಲ್ಲ, ಮಾತು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ಲು. ಈಗ ನನ್ನ ಎದೆ ಡವ ಡವ ಅಂತ ಹೊಡೆದ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಅವಳಿಗೆ SDM ಪದ ಅರ್ಥ ಹೇಳುವುದಕ್ಕೆ ಎದರಿಯೋ ಅಥವಾ ಅವಳು ಕೊಡುವ ವಸ್ತುಗಳನ್ನು ಪಡೆಯುವುದಕ್ಕೋ ಅಂತೂ ಗೊತ್ತಿಲ್ಲ. ಕಡೆಗೆ ಅವಳಿಗೆ ಹೇಳುವ ಕ್ಷಣ ಬಂದೇ ಬಿಡ್ತು. ಅವಳು ಒಪ್ಪಿದ ಮೇಲೆ ನನಗೆ ಇನ್ನೇನು ಪಾರೋಗೋ ಅವಕಾಶವೇ ಇಲ್ಲ ಅನ್ನೋಂಗೆ ಅನ್ನಿಸ್ತು ನನಗೆ. ಆಗ SDM ಪದದ ಅರ್ಥ ಹೇಳ್ದಲೇ ಉಳಿಲಿಕ್ಕೆ ಕೂಡ ಆಗಲಿಲ್ಲ. SDM ಪದ ಅರ್ಥ ನಿಮಗೆ ಒಳ್ಳೆಯದೇ, ಅದನ್ನು ತಪ್ಪರ್ಥ ಮಾಡಿಕೊಂಡು ಸಿಟ್ಟಿಗೆ ಹೇಳ್ಬಾರ್ದು ಅಂತ ಹೇಳಿದೆ. ಅದಕ್ಕೆ ಅವಳು ಸರಿ ಅಂತ ಹೇಳಿದ್ಳು. SDM ಅಂದರೆ ಸುಂದರ ದೊಡ್ಡ ಮಲೆಯವಳು ಅಂತ ಹೇಳಿದೆ. ಎಲ್ಲ ಹುಡುಗರಿಗೂ ನಿಮ್ಮ ಆ ಮೊಲೆಗಳು ತುಂಬ ಇಷ್ಟ, ಅದಕ್ಕೆ ಅದನ್ನ ಪ್ರೀತಿಯಿಂದ SDM ಅಂತ ಕರೀತಾರೆ ಅಂತ ಹೇಳಿದೆ. ಅದನ್ನು ಕೇಳಿದ್ದೆ ತಡ ಅವಳು ನಾಚಿಕೆಯಿಂದ ತಲೆ ಕೆಳಗೆ ಹಾಕಿದ್ಲು. ಮುಖದ ತುಂಬ ಕೆಂಪು ಬಣ್ಣ ಪಸರಿಸಿಕೊಂಡಿತ್ತು. ಗಲ್ಲಗಳು ಗುಲಾಬಿ ಬಣ್ಣದ್ದಾಗಿತ್ತು. ತುಂಬ ಸುಂದರಿಯಾಗಿ ಕಾಣಿಸತೊಡಗಿದ್ದು ನಮ್ಮ ಶ್ರೀದೇವಿ. ಹೌದು ಶ್ರೀದೇವಿ ಅವರೇ, ನಿಮ್ಮ ಮಾವಿನಕಾಯಿಗಳು ತುಂಬ ಸುಂದರ ಮತ್ತು ದೊಡ್ಡವಾಗಿದ್ದಾವೆ. ಎಲ್ಲ ಹುಡುಗಿರಿಗೂ ಅದರ ಮೇಲೆ ಕಣ್ಣು ಅಂತ ಹೇಳಿದೆ. ಸಾಧಾರಣವಾಗಿ ಅವಳು ಸಲ್ವರ್ ಮತ್ತು ಕಮೀಜ್ನ ಹಾಕ್ತಾಯಿದ್ಲು. ಆ ಡ್ರೆಸ್ಸಲ್ಲಿ ಅವಳ ಮಾವಿನಕಾಯಿಗಳು ಎದ್ದು ಕಾಣಿಸುತ್ತಿದ್ದವು. ಕೆಲವೊಮ್ಮೆ 2 ಮಾವಿನಕಾಯಿಗಳ ನಡುವೆ ಕಣಿವೆ ಸಖತ್ತಾಗಿ ಕಾಣಿಸ್ತೊಡಗಿತ್ತು. ಹುಡುಗರೆಲ್ಲ ಹುಚ್ಚಿಗೆದ್ದೊಳ್ತಿದ್ರು ಅದನ್ನು ನೋಡಿ. ಅವಳು ಕೆಲವೊಂದು ಸರಿ ಟೀ-ಶರ್ಟ್ ಹಾಕ್ಕೊಂಬರ್ತಾಯಿದ್ಲು. ಅವಾಗಂತೂ ಆ ಮಾವಿನಕಾಯಿಗಳು ಶರ್ಟ್ ಇನ್ನೇನು ಹರಿದು ಹೋಗ್ತದೇನೋ ಅನ್ನೋ ಅಷ್ಟು ಕೂರ್ತಾಯಿತ್ತು. ಒಂದು ಸರಿ ಅವಳಿಗೆ ಏನಕ್ಕೋ ಸಿಟ್ಟು ಬಂದಾಗ ಅವಳು ಜೋರಾಗಿ ಉಸಿರು ಎಳೆದುಕೊಂಡ್ಳು. ಆಗ ಅವಳ ಎದೆ ಹುಬ್ಬಿದ ಮೊಲೆಗಳು ಬಿರಿದು ಅವಳ ಶರ್ಟಿನ ಗುಂಡಿ ಬಿಚ್ಚಿ ಸಟ್ ಅಂತ ಹೊರಗೆ ಹಾರಿತು. ಎಲ್ಲ ಹುಡುಗರು ರಾತ್ರಿ ನಿಮ್ಮನ್ನು ನೆನಪಿಸಿಕೊಂಡೇ ನಿದ್ದೆ ಮಾಡುವುದು ಗೊತ್ತಾ ಅಂತ ಹೇಳಿದೆ. ಅವಳು ಈಗಂತೂ ಹೆವಿ ನಾಚ್ಕೊಂಡ್ಬಿಟ್ಲು. ಮುಖ ಮುಚ್ಕೊಂಡ್ರೇನು, ನಿಮ್ಮ ಕಡೆಗಿರುವ ಅಮೂಲ್ಯ ವಸ್ತುಗಳು ನಮ್ಮನ್ನು ಇನ್ನೂ ಕಾಣುತ್ತವೆ